ಚಿನ್ನಿ ಮತ್ತು ಬೆಳಕಿನ ದೀಪ. ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಚಂದ್ರಪುರ. ಹಳ್ಳಿಯ ಸುತ್ತಲೂ ಹಸಿರು ಹೊಲಗಳು, ದೊಡ್ಡ ಮರಗಳು ಮತ್ತು ಒಂದು ಸಣ್ಣ ನದಿ ಹರಿಯುತ್ತಿತ್ತು. ಅಲ್ಲಿ ಜನರು ಸರಳವಾಗಿ ಬದುಕುತ್ತಿದ್ದರು. ಎಲ್ಲರೂ ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದರು. ಆ ಹಳ್ಳಿಯಲ್ಲಿ ಚಿನ್ನಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತುಂಬಾ ಒಳ್ಳೆಯ ಮನಸ್ಸಿನವಳು. ಅವಳಿಗೆ ತನ್ನ ತಾಯಿಯ ಜೊತೆ ಮನೆ ಕೆಲಸ ಮಾಡುವುದು, ಶಾಲೆಗೆ ಹೋಗುವುದು ಮತ್ತು ಸ್ನೇಹಿತರ ಜೊತೆ ಆಟ ಆಡುವುದು ತುಂಬಾ ಇಷ್ಟ. ಚಿನ್ನಿಯ ತಾಯಿ ಅವಳಿಗೆ ಸದಾ ಹೇಳುತ್ತಿದ್ದಳು, ಮಗಳೇ, ಜೀವನದಲ್ಲಿ ದೊಡ್ಡದಾಗಬೇಕೆಂದರೆ ಹೃದಯ ದೊಡ್ಡದಿರಬೇಕು. ಈ ಮಾತು ಚಿನ್ನಿಯ ಮನಸ್ಸಿನಲ್ಲಿ ಸದಾ ಉಳಿದಿತ್ತು. ಒಂದು ದಿನ ಹಳ್ಳಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಮಳೆ ಬಾರದ ಕಾರಣ ಎಲ್ಲ ಹೊಲಗಳು ಒಣಗಿ ಹೋಗಿದ್ದವು. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಹಾಳಾಗುತ್ತಿದ್ದವು. ಹಳ್ಳಿಯ ಜನರೆಲ್ಲ ದುಃಖದಲ್ಲಿದ್ದರು. ಹಳ್ಳಿಯ ದೊಡ್ಡವರು ಕೂಡಿ ಮಾತನಾಡಿದರು. ನಾವೇನು ಮಾಡಬೇಕು ಎಂದು ಚಿಂತಿಸಿದರು. ಆದರೆ ಯಾರಿಗೂ ಸರಿಯಾದ ಪರಿಹಾರ ಸಿಗಲಿಲ್ಲ. ಚಿನ್ನಿ ಇದನ್ನೆಲ್ಲ ನೋಡುತ್ತಿದ್ದಳು. ಅವಳಿಗೆ ತುಂಬಾ ದುಃಖವಾಯಿತು. ನಾನೇನಾದರೂ ಸಹಾಯ ಮಾಡಬೇಕು ಎಂದು ಆಲೋಚಿಸಿತು. ಆ ರಾತ್ರಿ ಚಿನ್ನಿ ತನ್ನ ಅಜ್ಜಿಯ ಬಳಿಗೆ ಹೋಯಿತು. ಅಜ್ಜಿ ಬಹಳ ಜ್ಞಾನವಂತಳು. ಅವಳು ಅನೇಕ ಕಥೆಗಳನ್ನು ಹೇಳುತ್ತಿದ್ದಳು. ಚಿನ್ನಿ ಕೇಳಿತು, ಅಜ್ಜಿ, ನಮ್ಮ ಹಳ್ಳಿಗೆ ಹೇಗೆ ಸಹಾಯ ಮಾಡಬಹುದು? ಅಜ್ಜಿ ಸ್ವಲ್ಪ ಯೋಚಿಸಿ ಹೇಳಿದಳು, ಹಳ್ಳಿ ಹತ್ತಿರದ ಬೆಟ್ಟದ ಮೇಲೆ ಒಂದು ಹಳೆಯ ದೇವಾಲಯವಿದೆ. ಅಲ್ಲಿ ಒಂದು ಬೆಳಕಿನ ದೀಪ ಎಂದು ಜನರು ಹೇಳುತ್ತಾರೆ. ಅದನ್ನು ಬೆಳಗಿಸಿದ್ರೆ ಹಳ್ಳಿಗೆ ಒಳ್ಳೆಯದಾಗುತ್ತದೆ ಎಂದು ನಂಬಿಕೆ. ಚಿನ್ನಿಗೆ ಆಶೆ ಮೂಡಿತು. ನಾನು ಹೋಗಿ ಆ ದೀಪವನ್ನು ಹುಡುಕುತ್ತೇನೆ ಎಂದಳು. ಮರುದಿನ ಬೆಳಗ್ಗೆ ಚಿನ್ನಿ ಬೇಗ ಎದ್ದು ತನ್ನ ತಾಯಿಗೆ ಹೇಳಿತು. ತಾಯಿ ಮೊದಲಿಗೆ ಹೆದರಿದಳು. ಅದು ದೂರದ ಬೆಟ್ಟ ಮಗಳೇ, ನೀನು ಒಬ್ಬಳೇ ಹೋಗುವುದು ಕಷ್ಟ ಎಂದಳು. ಆದರೆ ಚಿನ್ನಿಯ ಧೈರ್ಯವನ್ನು ನೋಡಿ ತಾಯಿ ಕೊನೆಗೆ ಒಪ್ಪಿಕೊಂಡಳು. ಜಾಗ್ರತೆಯಿಂದ ಹೋಗು ಎಂದು ಆಶೀರ್ವದಿಸಿದಳು. ಚಿನ್ನಿ ತನ್ನ ಚಿಕ್ಕ ಬ್ಯಾಗ್ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಆಹಾರ ಮತ್ತು ನೀರು ಇಟ್ಟು ಬೆಟ್ಟದ ಕಡೆಗೆ ಹೊರಟಳು. ಹಾದಿಯಲ್ಲಿ ಅವಳು ಅನೇಕ ಸವಾಲುಗಳನ್ನು ಎದುರಿಸಿತು. ಒಂದು ಜಾಗದಲ್ಲಿ ದೊಡ್ಡ ಮರ ದಾರಿ ತಡೆದಿತ್ತು. ಆದರೆ ಚಿನ್ನಿ ಅದನ್ನು ಸುತ್ತುಕೊಂಡು ಮುಂದೆ ಸಾಗಿದಳು. ಮತ್ತೊಂದು ಕಡೆ ಒಂದು ಸಣ್ಣ ನದಿ ಹರಿಯುತ್ತಿತ್ತು. ನೀರು ವೇಗವಾಗಿತ್ತು. ಚಿನ್ನಿ ಭಯಪಟ್ಟಳು. ಆದರೆ ಧೈರ್ಯದಿಂದ ಕಲ್ಲುಗಳ ಮೇಲೆ ಹೆಜ್ಜೆಯಿಟ್ಟು ನಿಧಾನವಾಗಿ ದಾಟಿದಳು. ಮಧ್ಯದಲ್ಲಿ ಒಂದು ಗಾಯಗೊಂಡ ಪಕ್ಷಿಯನ್ನು ಕಂಡಳು. ಅದು ಹಾರಲಾರದೆ ಅಳುತ್ತಿತ್ತು. ಚಿನ್ನಿ ತನ್ನ ಪ್ರಯಾಣವನ್ನು ನಿಲ್ಲಿಸಿ ಪಕ್ಷಿಗೆ ನೀರು ಕೊಟ್ಟು ಅದರ ಗಾಯವನ್ನು ಸ್ವಚ್ಛ ಮಾಡಿತು. ನೀನು ಚೆನ್ನಾಗುತ್ತೀಯಾ ಎಂದು ಸಾಂತ್ವನ ನೀಡಿತು. ಪಕ್ಷಿ ಕೃತಜ್ಞತೆಯಿಂದ ಅವಳನ್ನು ನೋಡಿತು. ಸಂಜೆ ಹೊತ್ತಿಗೆ ಚಿನ್ನಿ ಬೆಟ್ಟದ ಮೇಲೆ ಇರುವ ದೇವಾಲಯ ತಲುಪಿತು. ಅದು ತುಂಬಾ ಹಳೆಯದು, ಆದರೆ ಶಾಂತವಾಗಿತ್ತು. ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ದೀಪ ಇತ್ತು, ಆದರೆ ಅದು ಆರಿತ್ತು. ಚಿನ್ನಿ ಅದನ್ನು ಬೆಳಗಿಸಲು ಪ್ರಯತ್ನಿಸಿತು, ಆದರೆ ಹೇಗೆ ಬೆಳಗಿಸಬೇಕು ಎಂದು ತಿಳಿಯಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಒಂದು ಮೃದು ಧ್ವನಿ ಕೇಳಿಸಿತು. ಈ ದೀಪವನ್ನು ಬೆಳಗಿಸಲು ಒಳ್ಳೆಯ ಮನಸ್ಸು ಬೇಕು ಎಂದು ಧ್ವನಿ ಹೇಳಿತು. ಚಿನ್ನಿ ಆಶ್ಚರ್ಯಗೊಂಡಳು. ನನ್ನ ಹಳ್ಳಿಗೆ ಸಹಾಯ ಮಾಡಬೇಕು ಎಂದು ಅವಳು ಮನದಿಂದ ಹೇಳಿತು. ಅವಳು ತನ್ನ ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿತು. ನಮ್ಮ ಹಳ್ಳಿಯ ಜನರಿಗೆ ಸಂತೋಷ ಕೊಡಲಿ ಎಂದು ಮನಸ್ಸಿನಲ್ಲಿ ಬೇಡಿಕೊಂಡಳು. ಆ ಕ್ಷಣ ದೀಪ ಸ್ವತಃ ಬೆಳಗಿತು. ಒಂದು ಸೌಮ್ಯ ಬೆಳಕು ದೇವಾಲಯವನ್ನು ತುಂಬಿತು. ಚಿನ್ನಿ ಸಂತೋಷದಿಂದ ನಗಿತು. ಅವಳು ಹಳ್ಳಿಗೆ ಮರಳಿ ಬಂತು. ಮಾರ್ಗದಲ್ಲಿ ಆ ಪಕ್ಷಿ ಈಗ ಚೆನ್ನಾಗಿದ್ದು ಹಾರುತ್ತಾ ಅವಳ ಜೊತೆ ಬಂತು. ಹಳ್ಳಿಗೆ ತಲುಪಿದಾಗ ಎಲ್ಲರೂ ಆಶ್ಚರ್ಯಪಟ್ಟರು. ಆ ರಾತ್ರಿ ಮಳೆಯ ಹನಿಗಳು ನಿಧಾನವಾಗಿ ಬೀಳತೊಡಗಿದವು. ಮುಂದಿನ ದಿನ ಹಳ್ಳಿಯ ಹೊಲಗಳು ಮತ್ತೆ ಹಸಿರಾಗಲು ಆರಂಭಿಸಿದವು. ಜನರೆಲ್ಲ ಸಂತೋಷಪಟ್ಟರು. ಇದು ಚಿನ್ನಿಯ ಧೈರ್ಯ ಮತ್ತು ಒಳ್ಳೆಯ ಮನಸ್ಸಿನ ಫಲ ಎಂದು ಎಲ್ಲರೂ ಹೇಳಿದರು. ಚಿನ್ನಿ ನಗುತ್ತಾ ಹೇಳಿತು, ನಾವೆಲ್ಲರೂ ಒಳ್ಳೆಯದನ್ನು ಮಾಡಿದರೆ ನಮ್ಮ ಜೀವನವು ಬೆಳಗುತ್ತದೆ. ಆ ದಿನದಿಂದ ಚಂದ್ರಪುರ ಹಳ್ಳಿಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಹೆಚ್ಚು